No, sir. Angle between two lines. L1 is one line, L2 is one line. Theta is the angle between them. Okay. The next theorem. Can I start? Good. Yes, sir. Actually, formula ಇದೆ ಜಾಸ್ತಿ ಏನು ಮಾತಾಡಂಗಿಲ್ಲ. ಪ್ರೂಫ್ ಏನು ಕೇಳಲ್ಲ. cos theta is equal to ಇಲ್ಲ 2 lines ಫಸ್ಟ್ ಬರಬೇಕಲ್ವಾ? Let r bar is equal to a1 bar plus lambda into b1 bar and r bar is equal to a2 bar plus mu into b2 bar are two lines. ಇದು L1 line equation, L2 line equation. Angle between two lines. Cos theta is equal to b1 bar dot b2 bar by magnitude of b1 bar magnitude of b2 bar. Whole magnitude. ನೀವು ವೆಕ್ಟರ್ ಆಲ್ಜಿಬ್ರಾ ಅಲ್ಲಿ angle between two points ಅಂತ ಏನು ಮಾಡಿದ್ರು angle between two vectors ಫಾರ್ಮುಲಾ cos theta is equal to a bar dot b bar by magnitude of a bar magnitude of b bar ತಾನೆ. ಇಲ್ಲಿ b1 bar dot b2 bar by magnitude of b1 bar magnitude of b2 bar. ಇದಕ್ಕೆ ಪ್ರೂಫ್ ಇಲ್ಲ, ಕಾರ್ಟೀಸಿಯನ್ ಫಾರ್ಮ್ ಗೆ ಪ್ರೂಫ್ ಇರುತ್ತೆ. ಫಸ್ಟ್ ಬನ್ನಿ ಇದು ರೈಟ್ ನಾರ್ಮಲ್ ಫಾರ್ಮ್. ಸ್ವಲ್ಪ ಝೂಮ್ ಮಾಡಿ ಸರ್ ಅದನ್ನ. ಓಕೆ.
ಕಾರ್ಟೇಶಿಯನ್ ಫಾರ್ಮ್ ಮಾತ್ರ ಪ್ರೂಫ್ ಇದೆ. ಏನು ಆಕ್ಚುಲಿ ನಿಮಗೆ ಪ್ರೂಫ್ ಕೊಡಲ್ಲ, ಪ್ರಾಬ್ಲಮ್ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ದೇ ವೋಂಟ್ ಗಿವ್ ಪ್ರೂಫ್, ದೇ ವಿಲ್ ಗಿವ್ ಓನ್ಲಿ ಪ್ರಾಬ್ಲಮ್. ಹೌ ಟು ಸಾಲ್ವ್ ಪ್ರೂಫ್ ಅಂತ ಹೇಳ್ತೀನಿ, ಇದನ್ನ ಕೇಳಿಸ್ಕೊಳ್ಳಿ. ಓಕೆ, ಏನು ಡಿಫಿಕಲ್ಟ್ ಏನಿಲ್ಲ. ಕಾರ್ಟೇಶಿಯನ್ ಫಾರ್ಮ್. ಓಕೆ, see, Cartesian forms are like this. X minus x1 by a1 is equal to y minus y1 by b1 is equal to z minus z1 by c1, and x minus x2 by a2 is equal to y minus y2 by b2 is equal to z minus z2 by c2. How to take ಸ್ವಲ್ಪ zoom out ಮಾಡಿ ಸರ್. ಮಿನಿಮೈಸ್ ಮಾಡಿ ಸರ್ ಸ್ವಲ್ಪ. ವಿಷಯಗಳ ವಿಜ್ಞಪ್ತಿ ಮೇರೆಗೆ ನಾವು ಫಸ್ಟ್ ಝೂಮ್ ಮಾಡಿದೆ, ಆಮೇಲೆ ಝೂಮ್ ಔಟ್ ಮಾಡ್ತಾ ಇದೆ. ಸರಿ, ಏನಿಲ್ಲ. ದೀಸ್ ಆರ್ ಕಾಲ್ಡ್ ವೆಕ್ಟರ್ ಫಾರ್ಮ್ಸ್, ದೀಸ್ ಆರ್ ಕಾಲ್ಡ್ ಕಾರ್ಟೇಶಿಯನ್ ಫಾರ್ಮ್ಸ್, ಲೈನ್ಸ್ ಈಕ್ವೇಷನ್ಸ್. ಇದು L1 ಈಕ್ವೇಷನ್, L2 ಈಕ್ವೇಷನ್ ಕಾರ್ಟೇಶಿಯನ್ ಫಾರ್ಮ್. ಇದರಿಂದ B1 ಏನಾಗುತ್ತೆ ಹೇಳಿ? ಡಿನಾಮಿನೇಟರ್ ಅಲ್ಲಿ ಇರೋದು B1, A1 i cap plus B1 j cap plus C1 k cap. B2 ಏನಾಗುತ್ತೆ ಹೇಳಿ? A2 i cap plus B2 j cap plus C2 k cap. B1 bar dot B2 bar ಮಾಡಿ A1 A2 plus B1 B2 plus C1 C2. ಕ್ಲಿಯರ್ ಇಲ್ಲ. ಕ್ಲಿಯರ್ ಇಲ್ಲ. It's clear sir. It's clear. Clear. ಕ್ಲಿಯರ್ ಸರ್. ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಿದೆ ಸರ್. ಮೇ ಬಿ ನಿಮ್ದು ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆಗುತ್ತೆ, ಆ ತರ ಅನಿಸುತ್ತೆ. ಓಕೆ, ತಲೆ ಕೆಡಿಸ್ಕೊಬೇಡಿ. Magnitude of B1 bar root of A1 square plus B1 square plus C1 square. Magnitude of B2 bar root of A2 square plus B2 square plus C2 square. Okay. Cos theta is equal to B1 bar dot B2 bar by magnitude of B1 bar, magnitude of B2 bar. What is B1 bar dot B2 bar? A1 A2 plus B1 B2 plus C1 C2 by root of A1 square plus B1 square plus C1 square into root of A2 square plus B2 square plus C2 square. Understand? ಸರ್ zoom out ಮಾಡಿ ಸರ್ ಸ್ವಲ್ಪ. ಸಾರಿ, ಈ ಕಾಣಿಸ್ತಾ ಇದೆ ಪೂರ್ತಿ ನೀಟಾಗಿ? ಎಸ್ ಸರ್. ನಿಮ್ಮ ಮ್ಯಾಚ್ ಚೆನ್ನಾಗಿದೆ ಅಲ್ವಾ? ನೋಡಿದ್ರಾ? ಎಸ್ ಸರ್. ಸಖತ್ತಾಗಿದೆ ಸರ್. ಎಸ್ ಸರ್. ಎಸ್ ಸರ್, ರೋಹಿತ್ ಸೂಪರ್ ಓವರ್ ಸರ್. ಅದೇ ಸೂಪರ್ ಓವರ್, ಕರೆಕ್ಟ್. ಆದ್ರೂ ಗೆಲ್ಲಿಲ್ಲ ಸರ್. ರಾಹುಲ್ ಡೈಲಾಗ್ ಚೆನ್ನಾಗಿತ್ತು ಸರ್. ನಾವು ಗೆಲ್ಲಿದ್ದವಪ್ಪ ಸರ್ ಇವತ್ತು ನಾವು ಇವತ್ತು ಬಿಡಿ ಸರ್. ನಾವೇ ಸರ್ ವಿನ್. ಇವತ್ತು ಹೈದರಾಬಾದ್ ಆದ್ರೆ ಕ್ಲಾಸ್ ಅಲ್ಲೇ ಇರ್ತೀವಿ ಸರ್ ಸ್ಟಾರ್ಟ್ ಆದಾಗ ಮ್ಯಾಚ್. ಈ ಸಲ ಕಪ್ ನಮ್ದೇ ಸರ್. ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಡು ನೋಡ್ತೀವಿ ಬಿಡಿ ಸರ್ ಕ್ಲಾಸ್ ಮಧ್ಯದಲ್ಲಿ. ಈಗ ಹಾಟ್ ಸ್ಟಾರ್ ಪರ್ಚೇಸ್ ಮಾಡಬೇಕು ಅಂದ್ರೆ 399 ರೂಪಾಯಿ ಆಗ್ತಾ ಇದೆ ಸರ್. ಜಿಯೋ ಸರ್ ಫ್ರೀ ಸಿಗುತ್ತೆ. ಝೂಮ್ ಆನ್ ಮಾಡ್ಕೊಂಡು ಈ ತರ ನೀವು ಒಂದು 100-200 ಜನ ಇದ್ರಲ್ವ, ಈಗ ಝೂಮ್ ಆನ್ ಮಾಡ್ಕೊಂಡು ಒಬ್ರು ಪರ್ಚೇಸ್ ಮಾಡಿ ಎಲ್ಲಾರ್ಗೂ ತೋರಿಸೋದಷ್ಟೇ. ಮಾಡ್ಬಿಡಿ ಸರ್.
Complete. No, sir. Very good. ತೊಂದ್ರೆ ಇಲ್ಲ, ನಿಧಾನ ಮಾಡು. Angle between two lines. Problems ಮಾಡ್ಬೇಕು ಈಗ. If they given vector form, this formula. If they given Cartesian form, this formula. Okay. ಸರ್ ಮತ್ತೆ x minus x1 by a1 ಅದು ಯೂಸ್ ಮಾಡೋದು ಬೇಡದ ಸರ್ ಕಾರ್ಟೇಶಿಯನ್ ಪ್ಲೇನಿಗೆ? ಇವೆರಡು ಈಕ್ವೇಶನ್ಸ್. ಈ ಈಕ್ವೇಶನ್ಸ್ ಗೆ ಇದು ಆಂಗಲ್ ಫೈಂಡ್ ಔಟ್ ಮಾಡಿದೆ. If the given question is in vector form, ಈ ಫಾರ್ಮುಲಾ ಯೂಸ್ ಮಾಡಿ. Given question is in this is the Cartesian form of line. Question Cartesian form ಅಲ್ಲಿ ಕೊಟ್ಟರೆ ಅನ್ಕೊಳ್ಳಿ, ಈ ಫಾರ್ಮುಲಾ ಯೂಸ್ ಮಾಡಿ. ಅದಾಗ್ತಾ ಇದೆಯಾ? ಎಸ್ ಸರ್. ಸರ್ ನಾನು ಇಲ್ಲೇ ಇದ್ದೀನಿ. ಏನು ಏನಪ್ಪ ಏನಪ್ಪ ಸರ್ ಅಂತ ಕರೆದು ಮತ್ತೆ Excuse me, sir. Yes. Sir, suppose if we use the Cartesian form x minus x1 by x2 minus x1 is equals y minus y1 by y2 minus y1. For this. That is a 2 point. Excuse me, sir. Sir. ಸರ್ ಸರ್ ಆಕಾಶ್ ಹೇಳಿ ಬ್ರೋ. ಆಕಾಶ್ ಇಟ್ ಕ್ವೈಟ್ ಮ್ಯಾನ್ ಬ್ಯಾಂಕ್ ಯಾಕ್ ಅಮ್ಮ ಪಿಜ್ಜಾ ತಂದಿರ್ತಾರ, ಹೋಗಿ ನೋಡೋಗಲ್ಲಿ. ಏಯ್ ದಿಲ್ ಪಸಂದ್ ತಂದವ್ರ ಬಾ. ತಡೀರೋ ಸರ್, ಡ್ರೋನ್ ಆಡ್ಸಕ್ ಹೋಗೋರೆ. ರಂಜಾನ್ ಜ್ಯೂಸ್ ಪಿಜ್ಜಾ ತಿನ್ನನ್ ಬಾರು, ನಾಳೆ ಬರ್ಡೇ ಬಾಯ್. ಇಲ್ಲಿ ತಾಜ್ ವ್ಯೂ ಅಂತ ಇಲ್ಲಿ ಬರ್ಕೊಳ್ಳಿ. ಸರ್ ಏನಪ್ಪ ಸರ್ ಇವಾಗ ಕ್ವಶನ್ ಅಲ್ಲಿ a1 ಬಾರ್ ಪ್ಲಸ್ ಲ್ಯಾಂಬ್ಡಾ ಇಂಟು b1 ಬಾರ್ ಅಂತ ಕೊಟ್ರೆ ಇವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಸರ್? ಅವಾಗ ಕಾಸ್ ಥೀಟಾ ಇಸ್ ಈಕ್ವಲ್ ಟು b1 ಬಾರ್ ಅದು ಯೂಸ್ ಮಾಡ್ಬೇಕಾ ಸರ್? ಕನ್ಫ್ಯೂಸ್ ಆಗಬೇಡಿ. a1 ಬಾರ್ ಪ್ಲಸ್ ಲ್ಯಾಂಬ್ಡಾ b1 ಬಾರ್, a2 ಬಾರ್ ಪ್ಲಸ್ ಮ್ಯೂ b2 ಬಾರ್ ಅಂತ ಎರಡು ಈ ಕ್ವಶನ್ ಅಲ್ಲಿ. ಓಕೆ, ಈಗ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ತಲೆ ಕೆಡಿಸ್ಕೊಬೇಕು. r ಬಾರ್ ಇಸ್ ಈಕ್ವಲ್ ಫೈನ್ ಆಂಗಲ್ r bar is equal to 2i cap minus 5j cap plus k cap.
plus lambda into 3i cap plus 2j cap plus 6k cap. Second r bar is equal to 7i cap minus 6k cap plus mu into I cap plus 2j cap plus 2k. ಇದು B1 is B2 ಅರ್ಥ ಆಗ್ತಾ ಇದೆಯಾ? B1 is equal to 3i cap plus 2j cap plus 6k cap. B2 is equal to I cap plus 2j cap plus 2k cap. B1 bar dot B2 bar. 3 into 1 plus 2 into 2 plus 6 into 2. 3 plus 4 plus 12. 19. Magnitude of B1 bar. Root of 3 square plus 2 square plus 6 square. 9 plus 4 plus 36. Root 49. 7. Magnitude of B2 bar. Root of 1 square plus 2 square plus 2 square. Root 9. Root 9 is 3. Cos theta is equal to 19 by 3 into 7. Theta is equal to cos inverse 19 by 21. Okay. Hey, everybody understood that? Yes, sir. Next one. Can I? Sir, wait, sir, please. Okay. No, que era baja ya. Batu kai sawa ya. Hey. Completed. Yes, sir. Yes, sir. Another equation for that. Now the equation question R bar is equal to BA cap plus J cap minus 2K cap plus lambda into I cap minus J cap minus 2K cap and
R bar is equal to 2i cap minus j cap minus 56k cap plus mu into 3i cap minus 5j cap minus 4k cap. Okay. Copy this. ಏನು ಎಲ್ಲಿಗೂ ಹೋಯ್ತು ಬೋರ್ಡ್ ಟ್ರೈ ಮಾಡ್ತೀರಾ ನೀವೇ ಎಸ್ ಸರ್. ಇನ್ನೂ ಇದೆ ಕ್ವಶನ್ಸ್ ಇದು ವೆಕ್ಟರ್ ಫಾರ್ಮ್ ಕಾರ್ಟೇಶಿಯನ್ ಫಾರ್ಮ್ ಕ್ವಶನ್ಸ್ ಇದೆ ಆಂಗಲ್ ವೆರಿ ವೆರಿ ಇಂಪಾರ್ಟೆಂಟ್. So this is 2-mark question, sir. Anybody got the answer? Got sir. Theta is equal to cos inverse of 8 by 5 root 3. Anybody got the answer? Got cos inverse of 8 by 5 root 3. ಹೌದಾ ಯಾರು ಹೇಮಂತ ಹೇಳ್ತಾ ಇದ್ರಾ? ಹೌದು. magnitude of B1 bar. 1 square plus 1 square plus 2 square. Root 50. Sorry, root 2. Root 3 into root 2 ಅಂತ ಅನ್ಬೋದು. B1 bar dot B2 bar by magnitude of B1 bar magnitude of B2. 16 by 5 root 2. Root 2 into root 2, 2 into 5 root 3. 2 here 8 times. Theta is equal to cos inverse 8 by 5 root 3. Correct? Correct. ಎಲ್ಲರಿಗೂ ಸೇಮ್ ಆನ್ಸರ್ ಬಂದಿದೆಯಾ? Everybody got the same answer? Can I love this one? Let's cross check it, everyone. They're all made.
Can I? Yes, sir. ಇದೆಲ್ಲ ಎಲ್ಲಿ ಹುಡುಕುದ್ರಿ ಸರ್? ಏನಪ್ಪ? ಕಂಪ್ಲೀಟ್ ಆಯ್ತಾ? ಕಾರ್ಟೇಶಿಯನ್ ಫಾರ್ಮಿಂಗ್ ನಾನು ಫಸ್ಟ್ ಕೊಡ್ತೀನಿ. X minus 2 by 2 is equal to y minus 1 by 5 is equal to z plus 3 by minus 3, and x plus 2 by minus 1 is equal to y plus 4 by 8 is y minus 4 by 8 is equal to z minus 5 by 4. ಕಾಣಿಸ್ತಾ ಇದೆ ಬಡಬಡ ಬಿಡದು? Yes, sir. Yes, sir. ಇದು B1, ಇದು B2, ಇದು B3 ಇಲ್ಲ. ಇದು A1, ಇದು B1, ಇದು C1, A2, B2, C2 ಕರೆಕ್ಟ್ ಅಲ್ವಾ? What is cos theta? A1 A2 plus B1 B2 plus C1 C2 by root of A1 square plus B1 square plus C1 square into root of A2 square plus B2 square plus C2 square. 2 into minus 1, 5 into 8, minus 3 into 4 by root of 2 square plus 5 square plus 3 square. Negative is positive. 1 square plus 8 square plus 4 square. Minus 2 plus 40 minus 12 by 4 plus 25 plus 9 into root of 1 plus 64 plus 16. 40 minus 14, 26 by. How much this is? Can anybody knows? 38, huh? 9 root 38. 9 root 38. 9 ತಾನೆ? 81 9. Theta is equal to cos inverse. ಏನು ಸರ್ ಏನೋ ಒಂಥರ ಬಂದಿದೆ ಬರುತ್ತೆ. ಯಾವ ತರ ಬಂದಿದೆ ಆನ್ಸರ್ ಅರ್ಥ ಆಗ್ತದೆ, ತಲೆ ಕೆಡಿಸ್ಕೊಳ್ಳಿ. Everybody got the same answer? Yes or no? Yes, sir. Then about next one.
I'll give one more equation. You can find angle. Yes, sir. Sir, 1 minute, sir. Writing, sir. Okay. Sir. Yes, sir. Writing. X by 2 is equal to y by 2 is equal to z by 1 and x minus 5 by 4 is equal to y minus 2 by 1 is equal to z minus 3 by 8. Try ಮಾಡ್ತೀರಾ? Try.